ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತೀರಾ DSP ಫಿಲ್ಮ್ಸ್ ಕನ್ನಡ. ಸೊ ಇದು ಮ್ಯಾಟ್ ಏನಪ್ಪ ಅಂತಂದರೆ, ಎಲ್ಲ ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕ್ತೀರಾ ಸ್ನೇಹಿತರೆ. ಒಂದು ವೀಡಿಯೋ ಹಾಕ್ತಾಗ ಒಂದು ವ್ಯೂಸ್ ಬರ್ತಾ ಇರಲ್ಲ, ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇರಲ್ಲ. ಸೊ ವಾಚ್ ಟೈಮ್ ಕೂಡ ಇನ್ಕ್ರೀಸ್ ಆಗ್ತಾ ಇರಲ್ಲ. ಸೊ ನೀವು ನೋಡ್ಬೋದು, ಕೆಲವೊಂದು ಸತಿ ಗಮನಿಸ್ಬೋದು, ಕೆಲವೊಂದು ಸತಿ ನಿಮ್ಮ ಒಂದು ಚಾನಲ್ ಗ್ರೋತ್ ಹೇಗಿತ್ತು ಅಂದರೆ, ಕೆಲವೊಂದು ಟೈಮ್ ಪೀಕಲ್ಲಿ ಹೋಗ್ತಾ ಇರುತ್ತೆ. ಸೊ ಕೆಲವೊಂದು ಟೈಮ್ ಸ್ಟೇಬಲ್ ಆಗಿರುತ್ತೆ, ಕೆಲವೊಂದು ಟೈಮ್ ಫುಲ್ ಡೌನ್ ಆಗಿರ್ತದೆ. ಸೊ ಸ್ನೇಹಿತರೆ, ಇದು ಏನಕ್ಕೆ ಅಂತ ತಿಳ್ಕೊಳ್ಳೋಣ. ಸೊ ವಿಡಿಯೋ ನೋಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಪಕ್ಕದಲ್ಲಿ ಒಂದು ಲೈಕ್ ಕೂಡ ಮಾಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಸ್ನೇಹಿತರೆ ನೋಡ್ಬೋದು, ಈಗ ಯೂಟ್ಯೂಬಲ್ಲಿ ಒಂದು ಚಾನಲ್ ಓಪನ್ ಮಾಡ್ತಾರೆ. ಚಾನಲ್ ಓಪನ್ ಮಾಡಿ ಒಂದು ಡೈಲಿ ವೀಡಿಯೋಸ್ ಹಾಕ್ತಾರೆ. ಸೊ ವೀಡಿಯೋಸ್ ಹಾಕಿದ್ರು ಕೂಡ ಒಂದು ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ ಬರ್ತಿರಲ್ಲ. ಸೊ ಇದು ಈ ಥರ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕೇಳ್ತಾರೆ, ಏನು ಮಾಡೋದು ಇದಕ್ಕೆ ಅಂತ. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ. ಏನಪ್ಪ ಅಂತಂದರೆ, ಸೊ ಯೂಟ್ಯೂಬರ್ ಬಂದುಬಿಟ್ಟು, ಸೊ ಯೂಟ್ಯೂಬ್ ಅವರೇ ನಿಮ್ಮ ಒಂದು ವೀಡಿಯೋಸ್ನ ಒಂದು ಸಜೆಸ್ಟ್ ಬರ್ತಾರೆ, ಒಂದು ಸಜೆಸ್ಟ್ ವೀಡಿಯೋಸಲ್ಲಿ ಹಾಕ್ತಾರೆ, ಅಥವಾ ಒಂದು ಸರ್ಚ್ ಬಾರಲ್ಲಿ ಕೂಡ ನಿಮ್ಮ ಒಂದು ವೀಡಿಯೋಸ್ನ ಹಾಕಿರ್ತಾರೆ. ಯಾಕೆಂದರೆ ನಿಮ್ಮ ಚಾನಲ್ ಒಂದು ಗ್ರೋತ್ ಆಗಲಿಕ್ಕೆ ಅವರೇ ಟ್ರೈ ಮಾಡ್ತಾರೆ. ಯಾವಾಗ ಟ್ರೈ ಮಾಡ್ತಾರೆ ಅಂತ ಅಂದರೆ, ಇದಕ್ಕೆ ಒಂದು ಮೇಯ್ನ್ ಕಾರಣ ಏನಂದರೆ ವಾಚ್ ಟೈಮ್. ಸೊ ವಾಚ್ ಟೈಮ್ ನಿಮ್ಮದು ಎಷ್ಟು ಇನ್ಕ್ರೀಸ್ ಆಗಿರುತ್ತೋ ಅಷ್ಟು ನಿಮ್ಮ ಒಂದು ವೀಡಿಯೋಸ್ನ ಅವರು ಸಜೆಸ್ಟ್ ಮಾಡ್ತಾರೆ. ಸೊ ನಿಮ್ಮ ಒಂದು ವೀಡಿಯೋಸ್ನ ಬೇರೆಯವರು ಸಜೆಸ್ಟ್ ಮಾಡ್ತಾರೆ, ಹಾಗೂ ಒಂದು ಸರ್ಚ್ ಬಾರಲ್ಲಿ ನಿಮ್ಮ ಒಂದು ವೀಡಿಯೋನ ಹಾಕ್ತಾರೆ. ಸೊ ಈ ರೀತಿ ಒಂದು ವಾಚ್ ಟೈಮ್ ಜಾಸ್ತಿ ಇದ್ದರೆ ಮಾತ್ರ ನಿಮ್ಮ ಒಂದು ಚಾನಲ್ಲು ಗ್ರೋ ಆಗೋಕ್ಕೆ ಸಾಧ್ಯ. ಸೊ ಸ್ನೇಹಿತರೆ, ಈ ಒಂದು ವಾಚ್ ಟೈಮ್ನ ಹೇಗಪ್ಪ ಇನ್ಕ್ರೀಸ್ ಮಾಡೋದು? ಸೊ ವೀಡಿಯೋಸ್ ಹಾಕಿದರೆ ಇನ್ಕ್ರೀಸ್ ಆಗುತ್ತಾ? ಸೊ ವೀಡಿಯೋ ಮಾಡಲಿಲ್ಲ ಅಂದರೆ ಇನ್ಕ್ರೀಸ್ ಆಗುತ್ತಾ? ಅಲ್ಲ, ಈ ಥರ ಇರುತ್ತೆ. ಸೊ ಆದ್ದರಿಂದ ಒಂದು ವಾಚ್ ಟೈಮ್ನ ಹೇಗಪ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತಂದರೆ, ಸೊ ನೋಡ್ಬೋದು, ನೀವೊಂದು ವೀಡಿಯೋಸ್ ಹಾಕ್ತೀರಾ, ಒಂದು 10-15 ಮಿನಿಟ್ಸ್ ವೀಡಿಯೋ ಹಾಕ್ತೀರಾ, ಒಂದು 5 ಮಿನಿಟ್ಸ್ ವೀಡಿಯೋ ಹಾಕ್ತೀರಾ. ಸೊ ಅದು ವಾಚ್ ಟೈಮ್ ಬೇಗ ಇನ್ಕ್ರೀಸ್ ಆಗಲ್ಲ. ಸೊ ಇದರಿಂದ ಏನು ಮಾಡಬೇಕು ಅಂತಂದರೆ, ಆದಷ್ಟು ಬೇಗ ಲೈವ್ ಬನ್ನಿ. ಸೊ ನೀವು ಫ್ರೀಕ್ವೆಂಟಾಗಿ ಎಷ್ಟು ಲೈವ್ ಬರ್ತೀರಾ ಅಷ್ಟು ನಿಮ್ಮ ವಾಚ್ ಟೈಮು ತುಂಬ ಫಾಸ್ಟಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಒಂದು ವೀಡಿಯೋಸು ಬೇರೆಯವರಿಗೆ ಸಜೆಸ್ಟ್ ಬೇಗ ಆಗುತ್ತೆ. ಸೊ ವೀಡಿಯೋಸ್ ಕೂಡ ವೈರಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಲೈವ್ ಅವಾಗವಾಗ ಬರ್ತಾ ಇರಬೇಕು. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಲೈವ್ ಬರಬೇಕು, ಯಾವ ಬರಬಾರ್ದು ಅಂತ. ಸೊ ಆ ಒಂದು ಟೈಮಲ್ಲಿ ನೀವು ಲೈವ್ ಬನ್ನಿ. ಸೊ ವಾಚ್ ಟೈಮ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ಸ್ನೇಹಿತರೆ, ಈಗ ಒಂದು ಲೈವ್ ಬರೋದು ಯಾವ ಥರ ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನೋಡ್ಕೊಳ್ಳಿ. ಸೊ ಎಷ್ಟು ಸಬ್ಸ್ಕ್ರೈಬರ್ ಇದ್ದರೆ ನಿಮಗೆ ಲೈವ್ ಆಪ್ಷನ್ ಎನೇಬಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಸ್ನೇಹಿತರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಯಾವುದೋ ಒಂದು ಬ್ಲಾಗ್ ಚಾನಲ್ ಇರುತ್ತೆ. ಸೊ ಯಾವುದೋ ಒಂದು ಟ್ರಾವೆಲಿಂಗ್ ಇರುತ್ತೆ, ಒಂದು ಬ್ಲಾಗ್ ಚಾನಲ್ ಮಾಡ್ತಾ ಇರ್ತಾರೆ. ಸೊ ಅವರು ಒಂದು ವೀಡಿಯೋಸ್ ನೋಡ್ಬೋದು, 10-15 ಮಿನಿಟ್ಸ್ ಇರುತ್ತೆ. ಸೊ ಒಂದು ಸಬ್ಸ್ಕ್ರೈಬರ್ಸ್ ಏನು ಮಾಡ್ತಾರೆ, 10-15 ಮಿನಿಟ್ಸ್ ಕಂಟಿನ್ಯೂಸ್ ನೋಡ್ತಾ ಇರ್ತಾರೆ. ಸೊ ಅವರ ಒಂದು ಚಾನಲಲ್ಲಿ ವಾಚ್ ಟೈಮ್ ತುಂಬಾ ಇನ್ಕ್ರೀಸ್ ಆಗಿರುತ್ತೆ. ಸೊ ಅದರಿಂದ ಅವರ ಒಂದು ವೀಡಿಯೋಸು ತುಂಬ ವೈರಲ್, ಒಂದು ಎಲ್ಲ ವೀಡಿಯೋಸು ವೈರಲ್ ಆಗ್ತಾ ಇರುತ್ತೆ. ಸೊ ಎಲ್ಲ ವೀಡಿಯೋಸು ಒಂದು 20-30K ಈ ಥರ ಓಡ್ತಾ ಇರುತ್ತೆ. ಸೊ ಅದರಿಂದ ವಾಚ್ ಟೈಮ್ ಇನ್ಕ್ರೀಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅವರ ಒಂದು ವೀಡಿಯೋಸು ಎಲ್ಲರ ಒಂದು ಯೂಟ್ಯೂಬಲ್ಲಿ ಒಂದು ಸಜೆಸ್ಟ್ ಮಾಡ್ತಾರೆ, ಯೂಟ್ಯೂಬರೇ ಸಜೆಸ್ಟ್ ಮಾಡ್ತಾರೆ. ಸೊ ಅದರಿಂದ ಒಂದು ವಾಚ್ ಟೈಮ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಮುಂದೆ ಸಿಗ್ತೀನಿ. ಅಲ್ಲೂ ಡಾಟಾ, ಬೈ, ಟೇಕ್ ಕೇರ್, ವೆಲ್, ಬೈ.